ನಮ್ಮ ಕಲ್ಯಾಣ ನಗರ ಬಾನಸವಾಡಿ ಸುತ್ತಮುತ್ತ ಒಂದು ಒಳ್ಳೆ ಆಂಧ್ರ ಶೈಲಿಯ ಹೋಟ್ಲನ್ನ ಹುಡುಕ್ತಾ ಇದ್ರೆ ಕಣ್ ಮುಚ್ಕೊಂಡು ಈ ಜಾಗನ ಸಜೆಸ್ಟ್ ಮಾಡ್ತೀನಿ. ನಾನ್ ವೆಜ್ ಪ್ರಿಯರ್ಗಂತೂ ಈ ಜಾಗ ಮಾಡಿಸ್ದಂಗಿದೆ ಗುರು. ಯಾವ್ದಪ್ಪ ಈ ಜಾಗ ಅಂತ ಕೇಳ್ತಾ ಇದ್ದೀರಾ? ನಮ್ಮ ಕಲ್ಯಾಣ ನಗರಲ್ಲಿ ಇರ್ತಕ್ಕಂಥ ಮಹಾನಗರಂ ಅನ್ನೋ ಈ ಜಾಗಕ್ಕೆ ರೀಸೆಂಟ್ ಆಗಿ ವಿಸಿಟ್ ಮಾಡಿದ್ವಿ. ಇವರ ಆಂಧ್ರ ಸ್ಟೈಲ್ ಸ್ಪೈಸಿ ಆಗಿರೋ ಫುಡ್ ಮತ್ತೆ ಇಲ್ಲಿನ ಆಂಬಿಯನ್ಸ್ ಅಂತೂ ಸಾಕಾಗಿರುತ್ತೆ. ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರಿಂದ ಯಾವ ಐಟಮ್ ನ ಟ್ರೈ ಮಾಡ್ಬೇಕಂತ ಕನ್ಫ್ಯೂಸ್ ಆಗಿ ಕುತ್ಕೊಂಡಿರುವಾಗ ಅವರು ಕೆಲವೊಂದು ಸಿಗ್ನೇಚರ್ ಐಟಮ್ಸ್ ನ ಟ್ರೈ ಮಾಡಿ ಅಂತ ಹೇಳಿದ್ರು. ಅದರಲ್ಲಿ ಒಂದೆರಡು ವೆಜ್ ಒಂದೆರಡು ನಾನ್ ವೆಜ್ ಕೂಡ ಇತ್ತು ಗುರು. ಇವ್ರ ಹತ್ರ ಸಿಗೋ ಗೋಂಗೂರ ಅನ್ನಮ್ಮು ಮತ್ತೆ ರಾಜುಗಾರಿ ಮಟನ್ ಪಲಾವ್ ಅಂತೂ ಬಹಳ ಅದ್ಭುತವಾಗಿರುತ್ತೆ. ಇನ್ನು ಸ್ಟಾರ್ಟರ್ಸ್ ವಿಚಾರಕ್ಕೆ ಬಂದ್ರೆ ಯಾವ್ದಾವ್ದನ್ನ ಸಜೆಸ್ಟ್ ಮಾಡ್ತೀನಿ ಅಂತ ನೋಡಿದ್ರೆ, ಮೊದಲಿಗೆ ನಾವು ಟ್ರೈ ಮಾಡಿದ್ದೆ ಈ ಗನ್ ಪೌಡರ್ ಪ್ರಾನ್ಸ್ ಅನ್ಬಿಟ್ಟು. ತಿನ್ನೋದಕ್ಕಂತೂ ಸ್ಪೈಸಿ ಆಗಿ ಹೆಸರು ತಕ್ಕಂಗೆ ಸಾಕಾಗಿತ್ತು. ಆಮೇಲೆ ಟ್ರೈ ಮಾಡಿದ್ದೆ ಆವಕಾಯಿ ಚಿಕನ್ ಅಂತ. ಇದು ಕೂಡ ಟ್ಯಾಂಗಿಯಾಗಿ ಕ್ರಿಸ್ಪಿ ಚಿಕನ್ ಟೆಕ್ಸ್ಚರ್, ತಿಂತಾ ಇದ್ರೆ ಸೂಪರ್. ನಾನಂತೂ ಕರಿವೇಪಾಕ್ ಮಶ್ರೂಮ್ ಮತ್ತೆ ಪನ್ನೀರ್ ಕಾರಂ ಚಿಪ್ಸ್ ನ ಟ್ರೈ ಮಾಡಿದೆ. ಒಂದಕ್ಕಿಂತ ಒಂದು ಅದ್ಭುತವಾಗಿ, ತಿನ್ನೋದಕ್ಕೆ ಟೇಸ್ಟ್ ವೈಸ್ ಅಂತೂ ಸೂಪರ್ ಆಗಿತ್ತು ಗುರು. ನಮ್ ಬಾಸು ರಾಜುಗಾರಿ ಮಟನ್ ಪಲಾವ್ ನ ಟ್ರೈ ಮಾಡಿದ್ರು. ಪೀಸ್ ಅಂತೂ ಸಕ್ಕದಾಗಿದ್ವು, ಸ್ಪೈಸಿನೆಸ್ ಅಂತೂ ಬೊಂಬಾಟ್ ಆಗಿತ್ತು, ತಿಂತಾ ಇದ್ರೆ ಫ್ಲೇವರ್ ಫುಲ್ ಆಗಿತ್ತು ಅಂತಂದ್ರು. ಗೋಂಗೂರ ನಮ್ ಕೂಡ ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿತ್ತು. ಡೆಸರ್ಟ್ಸ್ ವಿಚಾರಕ್ಕೆ ಬಂದ್ರೆ ಏಪ್ರಿಕಾಟ್ ಡಿಲೈಟ್ ನ ಮಿಸ್ ಮಾಡದೆ ಟ್ರೈ ಮಾಡಿ. ಜಾಗ ನೆನಪಿದೆಯಲ್ಲ, ಕಲ್ಯಾಣ ನಗರಲ್ಲಿ ಇರ್ತಕ್ಕಂಥ ಮಹಾನಗರಂನ ವಿಸಿಟ್ ಮಾಡಿ.